ಸಮನ್ವಯ ವೇದಿಕೆ ಅಂತ ಹೆಬ್ಬಳ್ಳಿ ಪಂಚಾಯತಿಯಿಂದಾನೇ ಇದೇ ದಿವಸ ಫಸ್ಟ್ ದಿವಸ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ. ನಮಗೆ ಎಲ್ಲ ಸ್ವಲ್ಪ SDMC ಅವ್ರನ್ನ ಕರೆಸ್ಬೇಕು ಅಂತ ನಮ್ಮ BO ಸರ್ ಕಡೆಯಿಂದನೇ ಮೆಸೇಜ್ ಎಲ್ಲ ಕಳಿಸಿ ಪ್ರಯತ್ನ ಮಾಡಿದ್ವಿ. ಆದರೆ ಕೂಡ ಒಂದು ಸ್ವಲ್ಪ ಜನ ಬಂದಿದ್ದಾರೆ. ಅದು ಕೂಲಿ ನಾಲೆ ಅಂದ್ಕೊಂಡು ನಮ್ಮ ಸದಸ್ಯರುಗಳು ಹೋಗ್ತಾರೆ. ನಮ್ಮ ಪ್ರಯತ್ನ ನಮ್ಮ ತಾಲೂಕು ಅಧ್ಯಕ್ಷರಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂತಂದರೆ, ನಮ್ಮ ಮಗುಗಾಗಿ ನಮ್ಮ ಮಕ್ಕಳಿಗಾಗಿ ತಿಂಗಳಿಗೆ ಒಂದ್ಸರಿ ಆಗಿರ್ಬೋದು, 15 ದಿವಸಕ್ಕೆ ಒಂದ್ಸರಿ ಆಗಿರ್ಬೋದು, ಕೂಲಿ ಬಿಟ್ಟಾದ್ರೂ ಶಾಲೆ ಕಡೆ ಬಂದು ನಮ್ಮ ಸಾರ್ಗಳನ್ನ ಉಪಾಧ್ಯಾಯರನ್ನ ತಿಳಿಸ್ಕೋಬೇಕು. ನಮ್ಮ ಮಗು ಯಾವ ಥರ ಎಜುಕೇಷನ್ ಮಾಡ್ತಾ ಇದೆ, ಯಾವ ಸಬ್ಜೆಕ್ಟಲ್ಲಿ ನಮಗೆ ಡಲ್ ಆಗ್ತಾ ಇದೆ ಮಗು, ಅದನ್ನು ವಿಚಾರಣೆ ಮಾಡ್ಕೋಬೇಕು. ಅದನ್ನು ವಿಚಾರಣೆ ಮಾಡಿದ್ರೆ ಮಾತ್ರ ಸರ್ಕಾರಿ ಶಾಲೆಯನ್ನ ನಾವು ನಮ್ಮ 18 ಜನ ಸದಸ್ಯರು ಉಳಿಸ್ಕೋಬೇಕು. ಅವರ ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ನ ಕರ್ಕೊಂಡು ಈ ಶಾಲೆ ಬಗ್ಗೆ ಏನಾದರೂ ಅಡಚಣೆ ಇದೆಯಾ, ಹೆಚ್ಚು ಕಮ್ಮಿ ಏನೋ ಪ್ರಾಬ್ಲಮ್ಸ್ ಇದೆಯಾ, ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೋದು, PDOನಾಗ್ಬೋದು, EOನಾಗ್ಬೋದು, ನಮ್ಮ ಧರ್ಮಸ್ಥಳ ಸಂಘದ ವತಿಯಿಂದ ನಾನಾ ಸಪೋರ್ಟ್ ನಮಗಿದೆ. ಸರ್ಕಾರಿ ಶಾಲೆಗೆ ಸ್ಕಾಲರ್ಶಿಪ್ ಆಗ್ಬೋದು, ಶಾಲೆಗೆ ಏನಾದರೂ ಸರ್ ಈ ಥರ ನಾವು ಕೊಂಡಾಗ್ತಾ ಇದ್ವಿ, ನಿಮ್ಮ ಕಡೆಯಿಂದ ಏನಾದರೂ ಇದ್ರೆ ಅವರು ಇಷ್ಟು ಅಂತ ಕಳಿಸ್ತಾರೆ. ಮತ್ತೆ ಟ್ಯೂಷನ್ ಕಾರ್ಯಕ್ರಮ ಕೂಡ 10th ಹುಡುಗರಿಗೆ 3 ತಿಂಗಳು ಫ್ರೀಯಾಗಿ ಅವರೇ ಮಾಡ್ಕೊಡ್ತಾರೆ. ಮತ್ತೆ ಎಲ್ಲಾದರೂ ಇಂಗ್ಲೀಷ್ ಮೀಡಿಯಮ್ಗೆ ಆಗ್ಬೋದು, ನಾವು ಎಜುಕೇಷನ್ ಇದು ಟೀಚರ್ ಇಲ್ಲ ಅಂತಂದರೆ ಗೌರವಧನ ಅವರೇ ಕೊಟ್ಟು ಇಂಗ್ಲೀಷ್ ಟೀಚರ್ ಕೂಡ ಅವರೇ ಕೊಡ್ತಾ ಇದ್ದಾರೆ. ಈ ಥರ ಎಲ್ಲ ಕೆಲಸ ಕಾರ್ಯಗಳು ಸರ್ಕಾರಿ ಶಾಲೆಗೆ ಸಿಗ್ತಾ ಇದೆ. ನಾವು 18 ಜನ ಅಲ್ಲ, ಇನ್ನೂ ಸ್ವಲ್ಪ ಹಿರಿಯನ್ನು ಸೇರಿಸ್ಕೊಂಡು ಪ್ರತಿ ತಿಂಗಳಿಗೊಂದ್ಸರಿ ಇಲ್ಲೇ ಶಾಲೆ ಹತ್ರ ಬಂದು ಪ್ರತಿ ತಾಲೂಕಲ್ಲಿ ಸರ್ಕಾರಿ ಶಾಲೆಗಳ ಹತ್ರ ಪೋಷಕರ ಸಭೆ ಅಂತ ಮಾಡಿ ಎಲ್ಲ ಸದಸ್ಯರು ಸೇರಿ ನಮ್ಮ ಶಾಲೆಗೆ ಏನು ಕೊರತೆ ಇದೆ, ಆ ಪಕ್ಕದಲ್ಲಿರೋ ಪ್ರೈವೇಟ್ ಶಾಲೆ ಯಾವ ಥರ ಆಗಿದೆ ಅದಕ್ಕಿಂತ ಚೆನ್ನಾಗಿ ನಾವು ಮಾಡಬೇಕು ಅಂತ ದಾನಿಗಳನ್ನ ಅದಕ್ಕೆ ಆಗ್ಬೋದು, ಇನ್ನೊಬ್ಬರನ್ನ ಹಿಡಿದು ನಾವು ಒಂದು ಕೈಯಿಂದ ಸಹಾಯ ಮಾಡ್ಕೊಂಡು ಹೋದ್ರೆ ಸರ್ಕಾರಿ ಶಾಲೆಯನ್ನು ಉಳಿಸೋಕ್ಕೂ ಎಲ್ಲ ಪ್ರಯತ್ನ ಮಾಡಬೇಕಂತ ಎಲ್ಲರನ್ನು ಹೊಂದಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.